ಫಸ್ಟ್ ಆಫ್ ಆಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪಾತ್ರಕ್ಕೆ ಸಿಲೆಕ್ಟ್ ಮಾಡಿದ್ದಕ್ಕೆ. ನಾನು ಬೇಸಿಕಲಿ ಮಂಗಳೂರವಳು, ಸಾರಿ ಫಾರ್ ಮೈ ಲ್ಯಾಂಗ್ವೇಜ್, ಬಿಚ್ಚಿ ಬಿಚ್ಚಿ ಮಾತಾಡ್ತೀನಿ. ನನ್ಗೆ ಆಸೆ ಇತ್ತು ಅಂದ್ರೆ ಪಂಡ್ರಾಪುರ್ಗೆ ಹೋಗ್ಬೇಕು, ಅಲ್ಲಿ ವಿಠಲ್ನ ಟೆಂಪಲ್ ಇದೆ, ಅಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು. ಸೊ ಆ ಆಸೆ ಸರ್ ಮೂಲಕ ಈಡೇರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇನು ಹೇಳೋದಿಲ್ಲ, ಎಲ್ಲ ಇದ್ರು ಹೇಳ್ಬಿಟ್ರು. ನನ್ ಪಾತ್ರ ಬಂದು ಮರಾಠಿ ಹುಡುಗಿ ಇದ್ದಾಗಿರುತ್ತೆ. ಪಂಡ್ರಾಪುರ್ನ ಏನ್ ಟೆಂಪಲ್ ಟೌನ್ ಅಲ್ಲಿ ಒಂದು ಸೇಲ್ ಗರ್ಲ್ ಆಗಿ ನಾನೊಂದು ಪಾತ್ರ ಮಾಡ್ತೀನಿ. ಶೀತಲ್ ಅಂತ ಹೆಸರು ಬರುತ್ತೆ. ಫಸ್ಟ್ ಆಫ್ ಆಲ್ ಶಾಪ್ ಅವ್ರಿಗೆ ತುಂಬಾ ಪ್ರಾಫಿಟ್ ಆಗಿದೆ ನನ್ನಿಂದ. ಎಲ್ರು ಅಂದ್ರೆ ಕ್ಯಾಮ್ರಾ ಬೇರೆ ಕಡೆ ಇತ್ತು, ನಾನ್ ಬೇರೆ ಕಡೆ ಇದ್ದೆ. ಸೊ ಅವರಲ್ಲಿ ನಾನೊಬ್ಳು ಅಂತ ಅನ್ಕೊಂಡು ಎಲ್ಲ ನನ್ನ ಹತ್ರ ಆ ಶಾಪ್ ಅಲ್ಲಿ ಒಂದು ಶಾಪಿಂಗ್ ಮಾಡ್ತಾ ಹೋಗ್ತಿದ್ರು. ಸೊ ಸಾಂಗ್ ಶೂಟಿಂಗ್ ಆಗ್ಬೇಕಾದ್ರೂ ಅದೇ ಸರ್ ಹೇಳಿದ್ರು, ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಾಂಗ್ ಶೂಟಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಅದು ತುಂಬಾ ಚೆನ್ನಾಗಿತ್ತು. 21ನೇ ತಾರೀಕಿಗೆ ಎಲ್ಲೋ ಜಗಪ್ಪನಿಂದ ಮನೆ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಇವಾಗಾಗ್ಲೇ 3 ಸಾಂಗ್ ರಿಲೀಸ್ ಆಯ್ತು, ಟ್ರೇಲರು ಬಂದಿದೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪಾತ್ರಕ್ಕೆ ಸಿಲೆಕ್ಟ್ ಮಾಡಿದ್ದಕ್ಕೆ. ನಾನು ಬೇಸಿಕಲಿ ಮಂಗಳೂರವಳು, ಸಾರಿ ಫಾರ್ ಮೈ ಲ್ಯಾಂಗ್ವೇಜ್, ಬಿಚ್ಚಿ ಬಿಚ್ಚಿ ಮಾತಾಡ್ತೀನಿ. ನನ್ಗೆ ಆಸೆ ಇತ್ತು ಅಂದ್ರೆ ಪಂಡ್ರಾಪುರ್ಗೆ ಹೋಗ್ಬೇಕು, ಅಲ್ಲಿ ವಿಠಲ್ನ ಟೆಂಪಲ್ ಇದೆ, ಅಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು. ಸೊ ಆ ಆಸೆ ಸರ್ ಮೂಲಕ ಈಡೇರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇನು ಹೇಳೋದಿಲ್ಲ, ಎಲ್ಲ ಇದ್ರು ಹೇಳ್ಬಿಟ್ರು. ನನ್ ಪಾತ್ರ ಬಂದು ಮರಾಠಿ ಹುಡುಗಿ ಇದ್ದಾಗಿರುತ್ತೆ. ಪಂಡ್ರಾಪುರ್ನ ಏನ್ ಟೆಂಪಲ್ ಟೌನ್ ಅಲ್ಲಿ ಒಂದು ಸೇಲ್ ಗರ್ಲ್ ಆಗಿ ನಾನೊಂದು ಪಾತ್ರ ಮಾಡ್ತೀನಿ. ಶೀತಲ್ ಅಂತ ಹೆಸರು ಬರುತ್ತೆ. ಫಸ್ಟ್ ಆಫ್ ಆಲ್ ಶಾಪ್ ಅವ್ರಿಗೆ ತುಂಬಾ ಪ್ರಾಫಿಟ್ ಆಗಿದೆ ನನ್ನಿಂದ. ಎಲ್ರು ಅಂದ್ರೆ ಕ್ಯಾಮ್ರಾ ಬೇರೆ ಕಡೆ ಇತ್ತು, ನಾನ್ ಬೇರೆ ಕಡೆ ಇದ್ದೆ. ಸೊ ಅವರಲ್ಲಿ ನಾನೊಬ್ಳು ಅಂತ ಅನ್ಕೊಂಡು ಎಲ್ಲ ನನ್ನ ಹತ್ರ ಆ ಶಾಪ್ ಅಲ್ಲಿ ಒಂದು ಶಾಪಿಂಗ್ ಮಾಡ್ತಾ ಹೋಗ್ತಿದ್ರು. ಸೊ ಸಾಂಗ್ ಶೂಟಿಂಗ್ ಆಗ್ಬೇಕಾದ್ರೂ ಅದೇ ಸರ್ ಹೇಳಿದ್ರು, ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಾಂಗ್ ಶೂಟಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಅದು ತುಂಬಾ ಚೆನ್ನಾಗಿತ್ತು. 21ನೇ ತಾರೀಕಿಗೆ ಎಲ್ಲೋ ಜಗಪ್ಪನಿಂದ ಮನೆ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಇವಾಗಾಗ್ಲೇ 3 ಸಾಂಗ್ ರಿಲೀಸ್ ಆಯ್ತು, ಟ್ರೇಲರು ಬಂದಿದೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.